ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್. ಇವತ್ತು ಒಂದು ಮಹತ್ತರ ಸುದ್ದಿಯ ಕುರಿತು ನಾನು ವಿಶ್ಲೇಷಣೆ ಮಾಡ್ತೇನೆ ಮೆಗಾ ಫೋಕಸ್ನಲ್ಲಿ. ಅದು ಡಾಕ್ಟರ್ ಪರಮೇಶ್ವರ್ ಅವರ ಒಂದು ಹೇಳಿಕೆ ನಿನ್ನೆ. ಈ ಹೇಳಿಕೆಯ ಹಿನ್ನೆಲೆ ಏನು, ಅವರು ಯಾಕೆ ಈ ಹೇಳಿಕೆಯನ್ನು ಕೊಟ್ಟರು, ಹೀಗೆ ಹಲವು ಪ್ರಶ್ನೆಗಳಿವೆ. ಈಗ ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಇಂಥ ಹೇಳಿಕೆ ಬೀರುವ ಪರಿಣಾಮ ಯಾವುದು? ಹೀಗೆ ಈ ಬೆಳವಣಿಗೆಗೆ ಹಲವು ಆಯಾಮಗಳಿವೆ. ಅದರ ಜೊತೆಗೆ ಈ ಒಂದು ಉಪಚುನಾವಣೆಯ ಫಲಿತಾಂಶ ಸರ್ಕಾರದ ಮೇಲೆ, ಕಾಂಗ್ರೆಸ್ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಕುತೂಹಲಕರವಾದ್ದು. ಇವತ್ತು ಈಗ ನಾನು ಮಾತನಾಡ್ತಾ ಇರುವುದು ಪರಮೇಶ್ವರ್ ಅವರ ಹೇಳಿಕೆ ಕುರಿತು. ಪರಮೇಶ್ವರ್ ಅವರ ಹೇಳಿಕೆ ಯಾವುದು? ಅವರು ಹೇಳಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷವೂ ಮುಖ್ಯಮಂತ್ರಿಯಾಗಿ ಇರ್ತಾರೆ. ನಿನ್ನೆ ನೀಡಿದ ಹೇಳಿಕೆ. ಹಾಗೆ ನೋಡಿದರೆ ಈ ಅಧಿಕಾರ ಹಂಚಿಕೆಯ ಪ್ರಶ್ನೆ ನೇಪಥ್ಯಕ್ಕೆ ಸರಿದು ಹೋಗಿತ್ತು. ಇದ್ದಕ್ಕಿದ್ದ ಹಾಗೆ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಹಾಗಿದ್ದರೆ ಪರಮೇಶ್ವರ್ ಅವರ ಈ ಹೇಳಿಕೆ ನಿಜ. ಒಂದು ಸುದ್ದಿಗಾರರು ಪ್ರಶ್ನೆ ಕೇಳಿದಾಗ ಅವರು ನೀಡಿದ ಪ್ರತಿಕ್ರಿಯೆ. ಹಾಗೆಯೇ ಯಾಕೆ ಆಗಾಗ ನೀವು ಡಿ ಕೆ ಶಿವಕುಮಾರ್ ಅಂತೀರಿ? ಹೀಗೆ ಕೇಳುವ ಮೂಲಕ ಅವರು ಹೇಳಿದ್ದು ಹೈಕಮಾಂಡ್ ಮನಸ್ಥಿತಿಯನ್ನು ಪ್ರತಿಬಿಂಬಿಸ್ತಾ ಇದೆಯಾ? ಸಿದ್ದರಾಮಯ್ಯನವರು 5 ವರ್ಷವನ್ನು ಪೂರೈಸ್ತಾರೆ. ಹಾಗಿದ್ದರೆ ಇದನ್ನು ನಾವು ನೋಡುವಾಗ ಇದಕ್ಕೆ ಡಿ ಕೆ ಶಿವಕುಮಾರ್ ನೀಡುವ ಪ್ರತಿಕ್ರಿಯೆ ಇದೆಯಲ್ಲ, ಅದು ಕೂಡ ಭಾಳ ಮುಖ್ಯವಾದ್ದು. ಡಿ ಕೆ ಸುರೇಶ್ ಅವರು ನೀಡಿದ ಪ್ರತಿಕ್ರಿಯೆ ಬೇರೆ. ಹೌದು, ನನ್ನ ಸಹೋದರ ಮುಖ್ಯಮಂತ್ರಿ ಆಗ್ತಾರೆ, ಅದನ್ನು ನಾಳೆನೇ ಆಗ್ತೀರಾ ಅಂತ ಹೇಳಿದ್ನ ನಾನು. ಆಗ್ತಾರೆ ಅನ್ನುವ ಮೂಲಕ ಈ ಮುಖ್ಯಮಂತ್ರಿ ಆಗುವ ಈ ಪ್ರಶ್ನೆ ಇದೆಯಲ್ಲ, ಈ ವಿವಾದವನ್ನು ಇನ್ನೊಂದಿಷ್ಟು ದೂರಕ್ಕೆ ಅವರು ಎಳೆದುಕೊಂಡು ಹೋದರು. ಆದರೆ ಡಿ ಕೆ ಶಿವಕುಮಾರ್ ಮೌನವಾಗಿ ಉಳಿದದ್ದು. ನಾನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಲಾರೆ. ಈ 2 ಹೇಳಿಕೆಗಳ ಸಾಧ್ಯಾಸಾಧ್ಯತೆಯನ್ನು, ಈ ಹೇಳಿಕೆಗಳು ಯಾಕೆ ಬಂದವು ಅನ್ನೋದನ್ನು ನಾವು ನೋಡೋಣ. ಮೊದಲನೇದು ಪರಮೇಶ್ವರ್ ಅವರು. ನಮಗೆಲ್ಲ ಗೊತ್ತಿರುವ ಹಾಗೆ ಡಾಕ್ಟರ್ ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರಿಗೆ ಹತ್ತಿರದವರು, ಅನುಮಾನ ಇಲ್ಲ. ಅದರ ಜೊತೆಗೆ ಸಿದ್ದರಾಮಯ್ಯನವರು ಬದಲಾದರೆ ನಾನು ಒಂದು ಕೈ ಯಾಕೆ ನೋಡಬಾರದು ಅನ್ನುವ ಮನಸ್ಥಿತಿಯಲ್ಲಿರುವವರು. ಅದರ ಜೊತೆಗೆ 2013ರಲ್ಲಿ ಕಾಂಗ್ರೆಸ್ ಏನು ಅಧಿಕಾರಕ್ಕೆ ಬಂತು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು. ಆ ಸಂದರ್ಭದಲ್ಲಿ KPCC ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಪರಮೇಶ್ವರ್. ಆದರೆ ಅವರು ಚುನಾವಣೆಯಲ್ಲಿ ಸೋತ ಕಾರಣದಿಂದಾಗಿ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಅದರಿಂದ ಬಿಸಿ ಪಕ್ಷವನ್ನು ಅಧಿಕಾರಕ್ಕೆ ತಂದವರು ಮುಖ್ಯಮಂತ್ರಿ ಆಗಬೇಕು ಅಂತಾದರೆ ಮೊದಲ ಸರದಿ ತಮ್ಮದು ಅನ್ನುವ ವಾದವನ್ನು ಅವರು ಮಂಡಿಸ್ತಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿ ಇರುವವರು ಒಂದು, ಅದರ ಜೊತೆಗೆ ಅವರದ್ದು ಬೇಡಿಕೆ ಇದೆ. ಸೊ ಆ ಕಾರಣಕ್ಕಾಗಿ ಅವರ ಹೇಳಿಕೆ ಮಹತ್ವವನ್ನು ಪಡೆಯುತ್ತೆ. ಹಾಗಿದ್ದರೆ ಕಾಂಗ್ರೆಸ್ ಹೈಕಮಾಂಡ್ ಈ ಹೇಳಿಕೆ ಏನಿದೆ, ಈ ಹೇಳಿಕೆಯ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ? ಇಂತಹ ಒಂದು ತೀರ್ಮಾನವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆಯಾ? ಒಂದಂತೂ ಸ್ಪಷ್ಟ, ಯಾವುದೇ ರಾಜಕೀಯ ಪಕ್ಷ ಇರಲಿ, ಅವರು ಮುಂದೇನಾಗುತ್ತೆ ಅನ್ನುವ ತೀರ್ಮಾನವನ್ನು ಈಗ ತೆಗೆದುಕೊಳ್ಳೋದೇ ಇಲ್ಲ. ರಾಜಕೀಯ ಪಕ್ಷ ಕೆಲಸ ಮಾಡುವುದೇನಿದೆ ಅದು ವರ್ತಮಾನದ ಮೇಲೆ, ವರ್ತಮಾನದಲ್ಲಿ ಏನಾಗುತ್ತೋ ಅದರ ಮೇಲೆ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಸಮಸ್ಯೆಯನ್ನು ಬಗೆಹರಿಸುವ ವಿಧಾನಗಳಲ್ಲಿ ರಾಜಕೀಯ ಪಕ್ಷಗಳು ಸಮಸ್ಯೆಯನ್ನು ಪರಿಹರಿಸದೆ ಮುಂದೂಡುವುದು ಕೂಡ ಒಂದು ಸ್ಟ್ರಾಟಜಿ ಮಾಡ್ತಾರೆ. ಅದರಿಂದನೇ ಈ ಅಧಿಕಾರ ಹಂಚಿಕೆಯ ಪ್ರಶ್ನೆ ಬಂತಲ್ಲ, ಗೊಂದಲವನ್ನು ಪರಿಹರಿಸದೆ ಮುಂದಕ್ಕೆ ತಳ್ಳುತ್ತಾ ಬಂದಿದ್ದು ಕಾಂಗ್ರೆಸ್ ಹೈಕಮಾಂಡ್. ಈಗಿನ ಪರಿಸ್ಥಿತಿಯನ್ನು ನೋಡಿದರೆ 5 ರಾಜ್ಯಗಳ ಚುನಾವಣೆ ಇದೆ.
ಈ ಚುನಾವಣಾ ಫಲಿತಾಂಶ ಕೂಡ ಕಾಂಗ್ರೆಸ್ ಮೇಲೆ ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನ ಬೀರುತ್ತೆ. ಆ ಪರಿಣಾಮ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮೇಲೂ ಕೂಡ ವಿಭಿನ್ನವಾಗಿ ಬೀರಬಹುದು ಒಂದೊಮ್ಮೆ 5 ರಾಜ್ಯಗಳಲ್ಲಿ. ಸೊ ಈಗ ಕೇರಳದಲ್ಲಿ ಕಾಂಗ್ರೆಸ್ ಗೆಲ್ಲುವ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಆಸಾಂನಲ್ಲಿ ಫೈಟ್ ಕೊಡ್ತಾ ಇದೆ. ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಪಾಪ್ಯುಲಾರಿಟಿ ಗ್ರಾಫ್ ಇಟ್ ಈಸ್ ಕಮಿಂಗ್ ಡೌನ್. ಇದೆಲ್ಲ ಕಾರಣದಿಂದ ಕಾಂಗ್ರೆಸ್ ಒಂದೊಮ್ಮೆ ಉತ್ತಮವಾದ ಫಲಿತಾಂಶವನ್ನು ಪಡೆದರೆ ಆಗ ಹೈಕಮಾಂಡ್ ಹೆಚ್ಚು ಪ್ರಬಲವಾಗುತ್ತೆ. ಹೈಕಮಾಂಡ್ ಪ್ರಬಲ ಆದರೆ ಯಾವುದೇ ಒಂದು ನಿರ್ಧಾರವನ್ನು ಅವರಿಗೆ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಸೊ ಆದ್ದರಿಂದ ತಕ್ಷಣದ ಮಟ್ಟಿಗೆ ಡಾಕ್ಟರ್ ಪರಮೇಶ್ವರ್ ಇನ್ನೂ ಕೊನೆಗೆ ಹೇಳಿದ್ರು, ಈ ವಿಚಾರದಲ್ಲಿ ತೀರ್ಮಾನ ಕೈಗೊಳ್ಳುವವರು ಹೈಕಮಾಂಡ್, ನಾವೇನೂ ಮಾಡೋಕ್ಕಾಗಲ್ಲ, ಅವರಿಗೆ ಬಿಟ್ಟಿದ್ದು ಅನ್ನೋದನ್ನು ಅವರು ಸೇರಿಸ್ತಾ ಹೋದರು. ಇದರ ಅರ್ಥ ಏನು ಅಂದರೆ ಹೈಕಮಾಂಡ್ ತಕ್ಷಣ ನಾಯಕತ್ವ ಬದಲಾವಣೆ ಏನಿದೆಯಲ್ವ ಆ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಈ ಸಮಸ್ಯೆಯನ್ನು ಹಾಗೆ ಪರಿಹರಿಸದೆ ಉಳಿಸಿಕೊಳ್ಳುವುದೇ ಉತ್ತಮ ಮಾರ್ಗ ಅಂತ ಕಾಂಗ್ರೆಸ್ ಹೈಕಮಾಂಡಿಗೆ ಅನಿಸಬೇಕು. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಸುಮ್ಮನೆ ಇರಬಹುದು ಅಂತ ಅನಿಸುತ್ತೆ. ಈಗ ಸೆಕೆಂಡ್ ಪಾರ್ಟ್ ವೆಲ್ಕಮ್ ಟು ದ ಸೆಕೆಂಡ್ ಪಾರ್ಟ್. ಆ ಸೆಕೆಂಡ್ ಪಾರ್ಟ್ ಯಾವುದು ಅಂತಂದರೆ ಡಿ ಕೆ ಶಿವಕುಮಾರ್ ಅವರ ಮೌನ. ಈ ಅಧಿಕಾರ ಹಂಚಿಕೆಯ ಪ್ರಶ್ನೆ ಯಾವಾಗ ಉದ್ಭವ ಆಯಿತು, ಯಾವಾಗ ಆಭಾವಯ ಹೇಳಿಕೆಗಳು ಬಂದವು, ಆ ಸಂದರ್ಭದಿಂದಲೂ ಡಿ ಕೆ ಶಿವಕುಮಾರ್ ತುಂಬ ಜಾಗರೂಕತೆಯಿಂದ ಅವರು ಆಟ ಆಡ್ತಾ ಬಂದಿದ್ದಾರೆ. ಒಂದು ಅಧಿಕಾರ ಹಂಚಿಕೆಯ ಸೂತ್ರ ಇತ್ತು ಅನ್ನುವುದನ್ನು ಅವರು ರಾಷ್ಟ್ರೀಯ ವಾಹಿನಿಗಳ ಮೂಲಕ ಬೇರೆ ಬೇರೆ ರೀತಿ ಅದನ್ನು ಆಗಾಗ ಪ್ರಸ್ತಾಪ ಮಾಡ್ತಾನೆ ಇದ್ದಾರೆ. ಅಂದರೆ ಆ ಇಶ್ಯೂ ಮುಚ್ಚಿ ಹೋಗುವುದಕ್ಕೆ ಡಿ ಕೆ ಅವಕಾಶ ಕೊಡ್ತಾ ಇಲ್ಲ. ಅದನ್ನು ಜೀವಂತವಾಗಿ ಇಡುವುದನ್ನು ಅವರು ತಮ್ಮ ಸ್ಟ್ರಾಟಜಿಯ ಒಂದು ಭಾಗವನ್ನಾಗಿ ಮಾಡ್ಕೊಂಡಿದ್ದಾರೆ. ಯಾವಾಗಲೂ ಒಂದು ಸಲ ಇಶ್ಯೂ ಮುಗ್ದೇ ಹೋಯಿತು ಅನ್ನುವಾಗ ಯಾರೋ ಒಬ್ಬರು ಅವ್ರ ಶಿಷ್ಯರು, ರಾಮನಗರ ಶಾಸಕನೋ ಇಕ್ಬಾಲ್ ಹುಸೇನೋ ಅಥವಾ ಚನ್ನಗಿರಿ ಬಸವರಾಜ್ ಶಿವಗಂಗಾ ಅವರ ಯಾರೋ ಒಬ್ಬರು ಪುಸ್ತಕಂತ ಹೇಳ್ಬಿಟ್ಟು ಒಂದು ಡೇಟ್ ಕೊಟ್ಬಿಡೋದು. ಆಗೋಯ್ತು ರೀ ನಮ್ಮ ಸಾಹೇಬರು ನಾಡ್ದೇ ಮುಖ್ಯಮಂತ್ರಿ, ಚರ್ಚೆ ಪ್ರಾರಂಭ ಆಗುತ್ತೆ. ಸಿದ್ದರಾಮಯ್ಯ ಗುಂಪಿನವರು ಇಲ್ಲ ಅಂತಾರೆ. ಸೊ ಮತ್ತೆ ಆ ವಿಚಾರ ಅಂದರೆ ಇದೆಲ್ಲ ರಾಜಕಾರಣದಲ್ಲಿ ಒಂದು ವಿಚಾರವನ್ನು ಜೀವಂತವಾಗಿ ಇಡುವ ದಾರಿಗಳು ಅಂತ. ಆ ದಾರಿಯನ್ನು ಡಿ ಕೆ ಶಿವಕುಮಾರ್ ಅನುಸರಿಸ್ತಾ ಇದ್ದಾರೆ. ಆದರೆ ಅವರಿಗೆ ಇನ್ನೊಂದು ಸಮಸ್ಯೆ ಇದೆ. ಅವರು KPCC ಅಧ್ಯಕ್ಷರೂ ಆಗಿರುವುದರಿಂದ ಅವರೇ ವಿವಾದವನ್ನು ಸೃಷ್ಟಿಸ್ತಿದ್ದಾರೆ ಅನ್ನುವ ಸಂದೇಹ ಹೋಗ್ಕೂಡದು. ಒಂದು KPCC ಅಧ್ಯಕ್ಷರಾಗಿ ಅವರು ಒಂದು ರೀತಿ ಇನ್ನೊಂದು ಪವರ್ ಸೆಂಟರ್ ಆಗಿದ್ದಾರೆ ಅನ್ನೋದ್ರಲ್ಲಿ ಅನುಮಾನ ಬೇಕಾಗಿಲ್ಲ. ಪವರ್ ಸೆಂಟರೇ ಅವರು. ಆದರೆ ಅವರೇನೆ ಪಕ್ಷವನ್ನು ಅಥವಾ ಸರ್ಕಾರವನ್ನು ಅಸ್ಥಿರಗೊಳಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಸಂದೇಶ ಹೋದರೆ ಅವರಿಗೆ ಎಡ್ವರ್ಸ್ ಆಗುತ್ತೆ. ಆದ್ದರಿಂದ ಅವರು ಮೌನವಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದಾಗಲೂ ಅವರು ಹಾಗೇನೆ. ಏನು ತೋರಿಸುತ್ತೆ ಮೌನ? ಒಂದು, ನಾನು ಕಾಯುವುದಕ್ಕೆ ಸಿದ್ಧ ಇದ್ದೇನೆ, ದಿಸ್ ನಂಬರ್ 1. ಎರಡನೇದು, ನಾನು ಕಾಂಗ್ರೆಸ್ ಹೈಕಮಾಂಡ್ ನಂಬಿದ್ದೇನೆ, ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್, ಈ ಚುನಾವಣೆಯ ನಂತರ ಈ ಚುನಾವಣೆ ಬರ್ತಾ ಇದೆಯಲ್ಲ ಅದರಲ್ಲಿ ತಮ್ಮ ಕಾಂಟ್ರಿಬ್ಯೂಷನ್ ಅದು ಇಂಟು ಇನ್ವರ್ಟೆಡ್ ಕ್ರಾಪ್, ತಮ್ಮ ಕಾಂಟ್ರಿಬ್ಯೂಷನನ್ನು ಕಾಂಗ್ರೆಸ್ ಹೈಕಮಾಂಡ್ ರಿಕಗ್ನೈಸ್ ಮಾಡುತ್ತೆ. ಮತ್ತು ಅಸ್ಸಾಂನಲ್ಲಿ, ಯಾಕಂದರೆ ಡಿ ಕೆ ಶಿವಕುಮಾರ್ ಅಸ್ಸಾಂನ ಇನ್ಚಾರ್ಜ್ ಕೂಡ ಇದ್ದಾರೆ. ಸೊ ಅಸ್ಸಾಂನಲ್ಲಿ ಅತ್ಯುತ್ತಮವಾದ ಒಂದು ಪ್ರದರ್ಶನವನ್ನು ನೀಡಿದರೆ, ಅಧಿಕಾರಕ್ಕೆ ಬಂದರೆ ಅಥವಾ ಒಳ್ಳೆ ಫೈಟ್ ಕೊಟ್ಟರೆ, ವಾಟ್ ಎವರ್ ಇಟ್ ಮೇ ಬಿ, ಆಗ ಕಾಂಗ್ರೆಸ್ ಹೈಕಮಾಂಡ್ ತಮಗೆ ಕೊಡಬೇಕಾದ ಕೂಲಿಯನ್ನು ಕೊಡೋದು ಅನಿವಾರ್ಯ ಆಗುತ್ತೆ ಅನ್ನುವುದು ಡಿ ಕೆ ಶಿವಕುಮಾರ್ ಅವರ ಮೌನದ ಅರ್ಥ. ಅದರ ಜೊತೆಗೆ ಅವರಿಗೆ ಈಗ ಇನ್ನೊಂದು ಅರ್ಥ ಆಗಿದೆ, ಮಾತಿಗಿಂತ ಮೌನ ಬಹಳ ಮುಖ್ಯ ಈ ಸಂದರ್ಭದಲ್ಲಿ.
ನಾನು ಮೌನವಾಗಿದ್ದಷ್ಟು ಒಳ್ಳೆಯದು. ಅವ್ರಿಗೆ ಯಾರೋ ಹೇಳಿರಬೇಕು. ಮಾತು ಏನಿದೆ ರಾಜಕಾರಣದಲ್ಲಿ, ಮಾತು ಭಾಳ ಸಂದರ್ಭದಲ್ಲಿ ಅದನ್ನು ಹೇಗೆ ಬಳಸ್ತಾರೆ ಅನ್ನೋದು ಮುಖ್ಯವಾದ್ದು. ಮಾತು ಬೇಕಾಗತ್ತೆ, ಮೌನವೂ ಬೇಕಾಗತ್ತೆ. ಆದರೆ ಮಾತು ಯಾವಾಗ ಬೇಕು, ಏನು ಬೇಕು, ಏನು ಮಾತನಾಡಬೇಕು ಅನ್ನೋದು ಭಾಳ ಮುಖ್ಯವಾದ್ದು. ಮಾತನಾಡಬಾರ್ದನ್ನು ಮಾತಾಡಿಬಿಟ್ರೆ ಆಗಬಾರದಾಗೋಗ್ಬಿಡುತ್ತೆ. ಅದು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ. ಅವರು ಮೌನವಾಗಿದ್ದಾರೆ. ಅದರ ಜೊತೆಗೆ ಅವರು ಏನನ್ನು ಹೇಳಬೇಕು ಅನ್ನೋದನ್ನು ಅವರು ಬಹಳ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ತಮಗೆ ಅಧಿಕಾರ ಕೊಡಬೇಕು, ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋದನ್ನು ಅವರು ಎಲ್ಲರ ಗಮನಕ್ಕೆ ತಂದಿದ್ದಾರೆ. ಎಸ್ಪೆಷಲಿ AICC ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಅವರು ಸತತವಾಗಿ ಈ ಬಗ್ಗೆ ಹೇಳ್ತಾರೆ ಇದ್ದಾರೆ. ಖರ್ಗೆ ಅವರು ಕರ್ನಾಟಕಕ್ಕೆ ಬಂದಾಗ ಅವ್ರ ಜೊತೆ ಹೋಗೋದು, ಡೆಲ್ಲಿಗೆ ಹೋಗಿ ಮೀಟ್ ಮಾಡೋದು, ಅವ್ರ ಜೊತೆಗೆ ಒಂದೇ ವಿಮಾನದಲ್ಲಿ ಹೋಗೋದು, ಸಹಜವಾಗಿ ತಮ್ಮ ಬೇಡಿಕೆಯನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರಿಗೆ ಏನನ್ನು ಹೇಳಬೇಕು ಅನ್ನೋದನ್ನು ಅವರು ಹಲವು ಸಂದರ್ಭದಲ್ಲಿ ಹೇಳುವುದಕ್ಕೆ ಯತ್ನ ಮಾಡಿದ್ದರು. ಆದರೆ ಸಂಪೂರ್ಣವಾಗಿ ಈ ಕೂತ್ಬಿಟ್ಟು ಒಂದು ಅರ್ಧ ಗಂಟೆ ಯಾಕೆ ತಮ್ಮನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳುವುದಕ್ಕೆ ಅವ್ರಿಗೆ ಅವಕಾಶ ಸಿಗ್ತಿರಲಿಲ್ಲ. ಸೋನಿಯಾ ಗಾಂಧಿ ಅವ್ರನ್ನ ಬಿಟ್ಟು ಮಾಡಿದರೆ ಸೋನಿಯಾ ಗಾಂಧಿ ಅವರಿಗೆ ಒಂದು ಡಿ ಕೆ ಅವ್ರ ಮೇಲೆ ಹೆಚ್ಚಿನ ವಿಶ್ವಾಸ ಪ್ರೀತಿ ಇದೆ. ಆದರೆ ಅಲ್ಟಿಮೇಟ್ಲಿ ರಾಹುಲ್ ಗಾಂಧಿಯವರು ವಿಲ್ ಹ್ಯಾವ್ ಟು ಟೇಕ್ ಎ ಕಾಲ್. ಈ ಜ್ಞಾನೋದಯ ಅಥವಾ ಈ ಅರಿವಿದೆಯಲ್ಲ, ಇದರಿಂದಾಗಿ ಭಾಳ ಸ್ಪಷ್ಟವಾಗಿ ಈಗ ಡಿ ಕೆ ಅವರು ಮೌನವನ್ನು ಮೌನ ಧಾರಣೆಯನ್ನೇ, ಮೌನ ಆಚರಣೆಯನ್ನೇ ಈಸ್ ಡೂಯಿಂಗ್ ದ್ಯಾಟ್. ಈಗ ಅವರು ಕಾಯ್ತಾ ಇರುವುದು ಕೂಡ ನನಗನ್ನಿಸುವ ಹಾಗೆ ಈ ಚುನಾವಣಾ ಫಲಿತಾಂಶದ ಮೇಲೆ. ಈ ಚುನಾವಣಾ ಫಲಿತಾಂಶ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದರೆ ಆಗ ಅದರ ಕೀರ್ತಿ ಪತಾಕೆ ಇದೆಯಲ್ಲ, ಅದನ್ನು ಯಾರು ತಗೋತಾರೆ? ಬಿದ್ದರೆ ಅದುಗಳು ಕಷ್ಟನೇ. ಬಿದ್ದರೂ ಸಿದ್ದರಾಮಯ್ಯನ ಒಬ್ಬರನ್ನೇ ಅದಕ್ಕೆ ಕಾರಣರಾಗಿ ಮಾಡೋಕ್ಕಲ್ಲ. KPCC ಅಧ್ಯಕ್ಷರು ಕೂಡ ಅದಕ್ಕೆ ರೆಸ್ಪಾನ್ಸಿಬಲ್ ಆಗ್ತಾರೆ. ಗೆದ್ದರೆ ಎಸ್, ಇಬ್ಬರಿಗೂ ಆ ಕ್ರೆಡಿಟ್ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ, ಮುಖ್ಯಮಂತ್ರಿ ಅಂತೂ ಆ ಕ್ರೆಡಿಟ್ ತಗೋತಾರೆ, ಡಿ ಕೆ ಅವರಿಗೆ ಗೊತ್ತಿಲ್ಲ. ಸೋತ್ರೆ ಅದು ಪ್ರಾಬ್ಲಮ್. ಅದರಿಂದ ನನಗನ್ನಿಸುವ ಹಾಗೆ ಏನು 9ನೇ ತಾರೀಕು ನಡೆದೇನು ಚುನಾವಣೆ ನಡೀತಾ ಇದೆ, ಇದರ ಫಲಿತಾಂಶ ಇಡೀ ಕಾಂಗ್ರೆಸ್ ರಾಜಕಾರಣದ ಮೇಲೆ ಮಹತ್ವದ ಪರಿಣಾಮವನ್ನು ಬೀರುತ್ತೆ. ಉಪಚುನಾವಣೆ ಜೊತೆಗೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆ, ಅದರ ಜೊತೆಗೆ ನರೇಂದ್ರ ಮೋದಿಯವರ ಪಾಪ್ಯುಲಾರಿಟಿ ಗ್ರಾಫ್ ಏನು ಕಡಿಮೆ ಆಗ್ತಿದೆ, ಅದು ಯಾವ ಪರಿಣಾಮ ಬೀರುತ್ತೆ, ಕಾಂಗ್ರೆಸ್ ಚಿಗುರಿಕೊಳ್ಳುತ್ತಾ, ಹಾಗೆಯೇ ರಾಹುಲ್ ಗಾಂಧಿಯವರು ಇನ್ನಷ್ಟು ಬಲಿಷ್ಠರಾಗ್ತಾರೆ, ಹಲವು ವಿಚಾರಗಳಿವೆ. ಇದೆಲ್ಲ ಕೂಡ ಈ ಚುನಾವಣೆಯ ಮೇಲೆ ಅವಲಂಬಿತ ಆಗಿದೆ. ಇದು ಇವತ್ತಿನ ಮೆಗಾ ಫೋಕಸ್. ಇನ್ನೊಂದು ವಿಚಾರದಾಗ ನಾಳೆ ಮತ್ತೆ ಹಾಜರಾಗ್ತೀನಿ. ನಮ್ಮ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಾನೇನು ಮಾತನಾಡಿದ್ದೀನಿ, ಎಸ್, ಯು ಹ್ಯಾವ್ ಎವ್ರಿ ರೈಟ್ ಟು ಕಮೆಂಟ್ ಮಾಡಿ. ಮತ್ತೆ ನಾಳೆ ಭೇಟಿ ಮಾಡೋಣ. ಅಲ್ಲಿವರೆಗೆ ನಮಸ್ಕಾರ.